1ನೇ ತಾರೀಕು ವಕೀಲ ದೇವರಾಜೇಗೌಡ ವಿರುದ್ಧ ಅತ್ಯಾಚಾರದ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ದಾರೆ. ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಹೀಗಾಗಿ ಕಾನೂನು ಸಂಕಷ್ಟ ಮುಂದುವರಿತಾ ಇದೆ ದೇವರಾಜೇಗೌಡರಿಗೆ. ದೇವರಾಜೇಗೌಡ ವಿರುದ್ಧ ದಾಖಲಾಗಿರುವಂತಹ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದೇವರಾಜೇಗೌಡರನ್ನ ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕೆಲಸವನ್ನು ಮಾಡಿದ್ರು. ಈ ವೇಳೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನ್ಯಾಯಾಧೀಶರು ಆದೇಶವನ್ನು ಕೊಟ್ಟಿದ್ದಾರೆ. ಮೇ 24ನೇ ತಾರೀಕು ತನಕ ದೇವರಾಜೇಗೌಡರು ಜೈಲು ಪಾಲಾಗ್ತಾ ಇದ್ದಾರೆ. ಹಾಸನ ಜಿಲ್ಲಾ ಕಾರಾಗೃಹಕ್ಕೆ ದೇವರಾಜೇಗೌಡರನ್ನ ಶಿಫ್ಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಯಿತು ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಇನ್ನೊಂದು ಮಾಹಿತಿ ಪ್ರಕಾರ ಮಂಡೇ ಓಪನ್ ಕೋರ್ಟ್ನಲ್ಲಿ ಮತ್ತೊಂದ್ಸಲ ದೇವರಾಜೇಗೌಡನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅಲ್ಲಿ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಒಂದು ಅಪೀಲ್ ಹಾಕ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ನೋಡ್ಬೇಕು ಏನಾಗುತ್ತೆ ಮಂಡೇ ಅಂತ ಹೇಳಿ. ಬಿಕಾಸ್ ಕಸ್ಟೋಡಿಯಲ್ ಇಂಟ್ರಾಗೇಷನ್ನ ಅಗತ್ಯತೆ ಈ ಪ್ರಕರಣದಲ್ಲಿ ಇದೆ. ಜೊತೆಗೆ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲೂ ಕೂಡ ಅವರ ಮಾಜಿ ಕಾರ್ ಡ್ರೈವರ್ ಇವರ ಹೆಸರನ್ನ ಪದೇ ಪದೇ ಉಲ್ಲೇಖಿಸಿದ್ದಾರೆ. ಹೀಗಾಗಿ ಪ್ರಕರಣದ ಹಸ್ತಾಂತರನ ಅಥವಾ ಪೊಲೀಸರ ಇಂಟ್ರಾಗೇಷನ್ಗೆ ಇವರನ್ನ ಕೊಡ್ತಾರಾ ಅನ್ನೋದು ಮಂಡೇ ಕ್ಲಾರಿಟಿ ಸಿಗುತ್ತೆ.